ಇವತ್ತಿನ ಮಂಡೇ ಬೆಳಗ್ಗೆಯಿಂದಲೇ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಟೈಮ್ ಬಂದು 8 o'clock ಆಗಿದೆ. ಆದ್ಯಂದು ಸ್ಕೂಲ್ ಆ್ಯನ್ಯುವಲ್ ಡೇ ಇದೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಬಿಕಾಸ್ LKG UKGಲೆಲ್ಲ ಈವ್ನಿಂಗ್ ಇರ್ತಾ ಇದ್ವಿ, ಆ್ಯನ್ಯುವಲ್ ಡೇ ಏನು ತೊಂದರೆ ಇರ್ತಾ ಇರಲಿಲ್ಲ. ಸೊ ಇಲ್ಲಿ ಬೆಳಗ್ಗೆ 7:30ಗೆ ರೀಚ್ ಆಗಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ವಸಂತನಗರ ಅಂಬೇಡ್ಕರ್ ಗ್ರೌಂಡಲ್ಲಿ ಮಾಡ್ತಿರೋದು. ಆಲ್ರೆಡಿ 8 o'clock ಆಗೋಯ್ತು, ಅಲ್ಲಿ ಮಾಡ್ತಿರ್ಬೇಡ 8 o'clock ಆಗೋಯ್ತು. ಸೊ ಹೋಗ್ತಾ ಇದ್ವಿ. ಇನ್ನೂ ಟಿಫನ್ ಮಾಡ್ಕೊಂಡು ಹೋಗ್ಬೇಕು. ಟಿಫನ್ ನಾವೇ ತಿನ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸ್ನ್ಯಾಕ್ಸ್ ಕೂಡ ತೊಗೊಂಡು ಹೋಗ್ಬೇಕು. ಲೆಟ್ಸಿ. ಸೊ ಇವಳಿಗೆ ಬರೀ ರೆಡಿ ಮಾಡಿದ್ದೀನಿ, ನೋಡಿದೆ ಬರೀ ರೆಡಿ ಮಾಡಿದ್ದೀನಿ, ತಲೆ ಏನು ಬಾಚಿಲ್ಲ. ಸೊ ಅಲ್ಲೋಗಿ ಬಾಚೋಣ, ಇವತ್ತು ಇಷ್ಟಿಗೆ ಕೂಡ ಹಾಕಿಲ್ಲ, ಅಲ್ಲೋಗಿ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಅಲ್ಲಿಗೆ ಆದರೆ ಕ್ಯಾಪ್ಚರ್ ಮಾಡ್ತೀನಿ, ಯಾವ ಡ್ಯಾನ್ಸ್ ಮಾಡಿದ್ವಿ ಏನು ಎತ್ತ ಮಾಡ್ಬೋದಾ. ಸೊ ನೋಡಿ ನನ್ನ ಮಗಳು ಹೇಳ್ತಾರೆ ಕ್ಯಾಪ್ಚರ್ ಮಾಡ್ಬೋದು ಅಂತೆ, ಮಾಡಿ ತೋರಿಸ್ತೀನಿ. ಸೊ ಹಾಗೆ ನೀವು ಯಾರೆಲ್ಲ ಚಾನಲ್ ಹೊಸಬ್ರು ಕೂಡ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಸ್ಟೇ ಟ್ಯೂನ್. ಸೊ ಈಗ ರೀಚ್ ಆದ್ವಿ ಅಂಬೇಡ್ಕರ್ ಭವನ್ಗೆ, ಹೋಗ್ತಾ ಇದ್ದೀವಿ. ಡಿಯರ್ ಸ್ಟೂಡೆಂಟ್, ನಾನು ರೆಡಿ ಮಾಡಿಸ್ಬೇಕು ನಡಿ. ಹಸ್ಬೆಂಡು ಬೇಗ ಅರ್ಜೆಂಟಿಗೆ ಬಂದೆ, ಇನ್ನೂ ರೆಡಿ ಆಗಿಲ್ಲ ಏನಿಲ್ಲ ಅಂತಾಳು. ಇವಳ ರೆಡಿ ಮಾಡಿಸ್ಬೇಕು ಬೇರೆ. ಆದ್ಯಾ ಎಲ್ಲೋಡ ಹಾಯ್ ಮಾಡು. ಸೊ ನಾವು ಅರೌಂಡ್ 8:15 ರೀಚ್ ಆದ್ವಿ ಅನಿಸುತ್ತೆ. ಸೊ ರೀಚ್ ಆಗಿಬಿಟ್ಟು ನಾವು ಹೋಗೋಷ್ಟರಲ್ಲಿ ಇನ್ನೂ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾ ಇದ್ರ. ಮುಂದೆ ಗಣೇಶ ಎಲ್ಲ ಇಟ್ಟಿರ್ತಾರಲ್ವ ವೆಲ್ಕಮ್ಗೆ. ಸೊ ಅಲ್ಲಿ ಹೂವದಲ್ಲಿ ಎಲ್ಲ ಡೆಕೋರೇಟ್ ಮಾಡ್ತಿದ್ರು ಇನ್ನು. ಸರಿ ಮ್ಯಾಮ್ ಬೇಗನೆ ಬಿಡಿ, ಸೊ ಅವ್ರಿಗೆ ರೆಡಿ ಮಾಡಬೇಕಾಗತ್ತೆ, ಗ್ರೀನ್ ರೂಮ್ ಇರುತ್ತೆ ಲೆಫ್ಟ್ ಸೈಡಲ್ಲಿ, ಸೊ ಅಲ್ಲಿ ಬಿಡಿ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಬೇಗನೆ ಬಂದ್ವಿ. ಸೊ ನಾವು ಬರೋಷ್ಟರಲ್ಲಿ ಆಲ್ರೆಡಿ ಪೇರೆಂಟ್ಸ್ ಎಲ್ಲ ಸ್ವಲ್ಪ ಜನ ಕೂತಿದ್ರು, ಸ್ವಲ್ಪ ಜನ ಬರ್ತಾಯಿದ್ರು. 9 o'clock ಅಂತ ಹೇಳಿದ್ರು. ಸ್ಟಾರ್ಟ್ ಆಗಿದ್ದು 10 o'clock ಆಯಿತು. ಹೊಟ್ಟೆ ಬೇರೆ ತುಂಬಾ ಹಸಿತಾಯಿತ್ತು. ಆದ್ಯನಿಗಂತೂ ಬರಬೇಕಾದ್ರೆ ಇಡ್ಲಿ ತಿನ್ನಿಸ್ಬಿಟ್ವಿ ಅವಳಿಗೆ. ಬಿಕಾಸ್ ಅವಳನ್ನ ಬಿಟ್ಬಿಟ್ಟು ಆಮೇಲೆ ಬೇಕಾದರೆ ನಾವು ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲೇ ಪಕ್ಕದಲ್ಲಿ ಕೃಷ್ಣ ಹೋಟೆಲಿತ್ತು. ಸೊ ಅಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡು ಟಿಫನ್ ಮಾಡ್ಕೊಳ್ತಾ ಇದ್ದೀವಿ. ನಾನು ದೋಸೆ ತೊಗೊಂಡೆ, ಅವರು ಸಿಂಗಲ್ ಇಡ್ಲಿ ತೊಗೊಂಡ್ರು, ಅಂದರೆ ರವೆ ಇಡ್ಲಿ ತೊಗೊಂಡ್ರು. ಸೊ ತಿಂದ್ಬಿಟ್ಟು ಮತ್ತು ನಾವು ಹಾಲ್ಗೆ ಹೋದ್ವಿ, ಅಂದರೆ ಫಂಕ್ಷನ್ ಅಲ್ಲಿಗೆ ಹೋದ್ವಿ. ಸೊ ನನ್ನ ಹಸ್ಬೆಂಡ್ ಅಲ್ಲಿ ಕೂತಿದ್ದಾರೆ, ಮತ್ತು ನನ್ನ ತಂಗಿ ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರಿಗೂ ಕೂಡ 2 ಸೀಟ್ ಮುಂಚೆನೇ ಇಟ್ಕೊಂಡಿದ್ದೆ ನಾನು. ಸೊ ನೋಡಿ ಈ ಥರ ಅರೇಂಜ್ಮೆಂಟ್ ಮಾಡಿದರು. ಸೊ ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳದೆಲ್ಲ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ನನಗಂತೂ ತುಂಬ ಎಂಜಾಯ್ ಮಾಡಿದೆ. ನಮಸ್ತೆ 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 ನಮಃ. ದೀಪ ಎಲ್ಲ ಬೆಳೆಸಿದ್ದಾದಮೇಲೆ PP1 ಮತ್ತು PP2 ಅಂದರೆ LKG UKG ಮಕ್ಕಳಿಗೆ ಸೊ 100% ಅಟೆಂಡೆನ್ಸು. ಆಮೇಲೆ ಸೊ ಯಾರು ಡಿಸಿಪ್ಲೈನು ಬೇಸ್ಡ್ ಆನ್ ದಟ್ ಪ್ರೈಸಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಮಕ್ಕಳಿಗೆ. ಸೊ ನೋಡ್ತಿರ್ಬೋದು ನೀವು ಕೂಡ. ಚಿಕ್ಕ ಮಕ್ಕಳು ರೆಡಿ ಆದರೆ ನೋಡೋಕ್ಕೆ ಒಂದು ಖುಷಿ, ಅಷ್ಟು ಖುಷಿ ಆಯಿತು. ಸೊ ಅದಾದಮೇಲೆ ಭರತನಾಟ್ಯ, ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ ಭರತನಾಟ್ಯದಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳು ಭರತನಾಟ್ಯ. ಸೊ ಸಾಂಗ್ ಹ್ಯಾಡ್ ಮಾಡೋಕ್ಕೆ ಕಾಪಿರೈಟ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ವಾಯ್ಸ್ ಇನ್ನೂ ಸರಿಯಾಗಿಲ್ಲ, ನೋಡ್ತಿರ್ಬೋದು ಫ್ರೆಂಡ್ಸ್ ನೀವೇ ನನ್ನ ವಾಯ್ಸ್ ಎಷ್ಟು ಖರಾಬಾಗಿದೆ ಅಂತ. ಸೊ ಅರೌಂಡ್ ಒಂದು 15 ಡೇಸಿಂದ ನನ್ನ ವಾಯ್ಸ್ ಕ್ಲಿಯರೇ ಇಲ್ಲ. ಆದರೂ ಬಿಸಿನೀರೇ ಕುಡಿತಾ ಇದ್ದೀನಿ, ಇನ್ನೂ ಕ್ಲಿಯರೇ ಆಗಿಲ್ಲ.
ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂತೆಲ್ಲ ತುಳುನಾಡು. Next I place Titanic. Thank you everyone. What an exceptional performance. We all were carried away by your melody. ಸೊ ಮಧ್ಯೆ ಬ್ರೇಕಲ್ಲಿ ಅಂದರೆ ಇದು ಕೊರಿಯೋಗ್ರಾಫರ್ ಇದ್ದಾರಲ್ಲ, ಸೊ ಅವರು ಪೇರೆಂಟ್ಸ್ಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಮಾಡೋಣ ಅಂತ ಡ್ಯಾನ್ಸ್ ಸ್ಟೆಪ್ಸ್ ಹೇಳ್ಕೊಡ್ತಾಯಿದ್ರು. ಹಾಗಾಗಿ ಎಲ್ಲ ಪೇರೆಂಟ್ಸು ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ನಿಲ್ಲಿಸಿ ಸ್ವಲ್ಪ ಎಕ್ಸಸೈಸ್ ಮಾಡಿಸಿದ್ರು ಅಷ್ಟೇ. ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂತೆಲ್ಲ ತುಳುನಾಡು. ಇದು ನನ್ನ ಮಗಳ ಡ್ಯಾನ್ಸು. ಸೊ ಎಲ್ಲರೂ ಒಂದೇ ಥರ ಬಟ್ಟೆ ಹಾಕಿರೋದ್ರಿಂದ ಯಾರು ಎಲ್ಲಿ ನಿಂತಿದ್ದಾರೆ ಅಂತ ಫೈಂಡ್ ಔಟೇ ಮಾಡೋಕ್ಕಾಗಲಿಲ್ಲ. ಮುಗಿದ ತಕ್ಷಣ ಅನೌನ್ಸ್ಮೆಂಟ್ ಮಾಡ್ತಿದ್ರು. ಸೊ ನಾವು ಬ್ಯಾಕ್ ಸ್ಟೇಜಿಂದ ಹೋಗಿ ಮಕ್ಕಳನ್ನ ಕರ್ಕೊಂಬಂದ್ವಿ. ಇನ್ನೇನು ಮುಗೀತಲ್ಲ ಆದ್ಯದು ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಕೊಡ್ತಿದ್ರು. ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಕವರಲ್ಲೇ ಪ್ಯಾಕ್ ಮಾಡಿಕೊಡ್ತಿದ್ರು. ಬಿಸ್ಕೆಟ್ಸು, ವಾಟರ್ ಬಾಟಲು, ಜ್ಯೂಸು. 2 ಟೋಕನ್ ಕೊಟ್ಟಿದ್ದರು. ಸೊ 2 ಟೋಕನ್ ಇಸ್ಕೊಂಡು 3 ಕವರ್ ಕೊಟ್ಟರು. ಅದರಲ್ಲಿ ಏನೇನಿದೆ ಅಂದರೆ ಡಾರ್ಕ್ ಪಂಟೀಸ್ ಬಿಸ್ಕೆಟ್ ಇದೆ, ಮಾಜಾ ಒಂದು ಕೊಟ್ಟಿದ್ದರು. ಅದಾದಮೇಲೆ ಚಾಕೋಪಾಯಿ ಬಿಸ್ಕೆಟ್ ಕೊಟ್ಟಿದ್ದರು. ಸೊ ಮಿಕ್ಚರ್ ಕೊಟ್ಟಿದ್ದರು. ಅದಾದಮೇಲೆ ವಾಟರ್ ಬಾಟ್ಲ್ ಇಷ್ಟು ಕೊಟ್ಟಿದ್ದರು. ಸೊ ಅದನ್ನೇ ನನ್ನ ತಂಗಿ ಮತ್ತು ನನ್ನ ತಂಗಿ ಹಸ್ಬೆಂಡ್ ಇಬ್ಬರು ಕೂಡ ನೋಡಿಸ್ತಾ ಇದ್ದಾರೆ ಅಂತ. ಸೊ ಅದಾದಮೇಲೆ ಆದ್ಯ ಬಿಡ್ತಾಳ ಬಿಸ್ಕೆಟ್ ಬೇಕು ಅಂತ ಹೇಳ್ತಿದ್ರು. ಅವಳು ಅಲ್ಲೇ ಬಿಸ್ಕೆಟ್ ತಿಂದಳು. ಅಲ್ಲೊಂದೆರಡು ಫೋಟೋ ತಗೊಂಡು ಸೊ ಈಗ ಎಲ್ಲ ಹೋಗ್ತಾ ಇದ್ದೀವಿ. ಆನ್ ದಿ ವೇ, ಬಿಕಾಸ್ ಟೈಮ್ ಆಲ್ರೆಡಿ 1:30 ಆಗಿತ್ತು. ಸೊ ಆನ್ ದಿ ವೇ ಊಟ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ನನ್ನ ತಮ್ಮನೂ ನಿಯರ್ ಬೈಯೇ ಕೆಲಸ ಮಾಡೋದು. ನಾವು ಫಂಕ್ಷನ್ ಇದ್ದಿದ್ದು ವಸಂತ ನಗರಲ್ಲಿ. ನನ್ನ ತಮ್ಮ
ವರ್ಕ್ ಮಾಡೋದು ಇನ್ಫೆಂಟ್ರಿ ರೋಡು ನಿಯರ್ ಬೈ, ಸರಿ ಅಲ್ಲೆಲ್ಲಾದರೂ ಊಟ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಅವನು ಕೂಡ ಆಫೀಸಿಂದ ಲಂಚ್ ಟೈಮಿಗೆ ಬಂದ. ನಾವು ಕೂಡ ಈ ಕಡೆಯಿಂದ ನನ್ನ ಹಸ್ಬೆಂಡು, ನಾನು, ನನ್ನ ತಂಗಿ, ಅವ್ರ ಹಸ್ಬೆಂಡು, ಅದೇ ಕೂಡ ನಾವು ಕೂಡ ಹೋದ್ವಿ. ಸೊ ಎಲ್ಲರೂ ಅಲ್ಲಿ ಮೀಟ್ ಆದ್ವಿ. ಚಂದ್ರಿಕಾ ಹೋಟೆಲಲ್ಲಿ ಮಂಡೇ ಆಗಿರೋದ್ರಿಂದ ವೆಜ್ಜೇ ಊಟ ಮಾಡ್ಕೊಂಡ್ವಿ. ಸೊ 3 ಸೌತ್ ತೊಗೊಂಡ್ವಿ, 2 ನಾರ್ತ್ ಮೀಲ್ಸ್ ತೊಗೊಂಡು ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಚೆನ್ನಾಗಿತ್ತು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಫೇಮಸ್ ಆನಿಯನ್ ದೋಸೆ ತುಂಬಾ ಚೆನ್ನಾಗಿರುತ್ತಂತೆ. ನೀವು ಚಂದ್ರಿಕಾ ಹೋಟ್ಲಿಗೆ ಹೋದರೆ ಸೊ ಆನಿಯನ್ ದೋಸೆ ತೊಗೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತಂತೆ. ನನ್ನ ಹಸ್ಬೆಂಡ್ ತುಂಬ ಸರಿ ತಿಂದಿದ್ದಾರಂತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.